ಯಾವ ಕಾರಣಕ್ಕೂ ಆಗಸ್ಟ್ 3ನೇ ತಾರೀಕಿಗೆ ಸಾಯಂಕಾಲ ಆಗ್ತದಂತ ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಬಹಳಷ್ಟು ಜನ ಶಾಸಕರು ನಾವು ಕಾಯ್ತಾ ಇದ್ದೀವಿ. ಬಹುಶಃ ಯಾವ ಕಾರಣಕ್ಕೂ ಸೋಮವಾರ ಸಾಯಂಕಾಲ ಆಗ್ತದೆ ಅಂತ ನಿರೀಕ್ಷೆಯಲ್ಲಿದ್ದೀವಿ. ಓಕೆ ಸರ್, ನೀವು ಕೂಡ ಸಚಿವಾಕಾಂಕ್ಷಿಗಳು, ಯಾವ ಖಾತೆ ಸಿಗುತ್ತೆ ಅನ್ನುವಂಥ ವಿಶ್ವಾಸಗಳಿದೆಯಾ? ಇದ್ರ ಬಗ್ಗೆ ಹೇಳೋದಾದ್ರೆ ಸರ್. ಇಲ್ಲ, ನಾವೆಲ್ಲರೂ ಕೂಡ ಆಕಾಂಕ್ಷಿ ಇದ್ದೀವಿ. ಆದರೆ ನಮ್ಮ ಪಕ್ಷದ ವರಿಷ್ಠರು, ಮುಖಂಡರು, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗಲೂ ಕಾಂಗ್ರೆಸ್ ಪಾರ್ಟಿ ದ ಹೈಕಮಾಂಡ್ ಇಸ್ ಸುಪ್ರೀಂ ಅಂತ ಇದೆ. ಅವರು ಯಾವೊಂದು ರೀತಿಯಿಂದ ತೀರ್ಮಾನ ಮಾಡ್ತಾರೆ, ಯಾರ್ಯಾರಿಗೆ ಒಂದು ಅವಕಾಶ ಮಾಡಿಕೊಡ್ತಾರೆ, ನಂತರ ಅವಕಾಶ ಮಾಡಿಕೊಟ್ಟ ನಂತರ ಯಾವ ಖಾತೆ ಅವ್ರಿಗೆಲ್ಲ ಗೊತ್ತಿದೆ, ಯಾರ್ಯಾರು ಅರ್ಹರಿದ್ದಾರೆ, ಏನೇನು ಕೆಲಸವನ್ನು ಮಾಡಿದ್ದಾರೆ ಅಂತ ಅವ್ರಿಗೆಲ್ಲ ಗೊತ್ತಿದೆ. ಅದ್ರ ಪ್ರಕಾರ ಅವ್ರಿಗೆ ಒಂದು ಜವಾಬ್ದಾರಿಯನ್ನು ನೀಡ್ತಾರೆ. ಸರ್, ಇನ್ನು ರಾಹುಲ್ ಗಾಂಧಿ ಅವರು ಕೂಡ ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ಹಿಂದೆ ಬಹಳಷ್ಟು ಸರಿ ಹೇಳಿದ್ದಾರೆ. ಇನ್ನು DK ಅವರು ಕೂಡ ಯುವಕರಿಗೆ ಒಂದು ಅವಕಾಶ ಸಿಗಬೇಕು ಅಂತ ಹೇಳಿದ್ರು. ಜೊತೆಗೆ ನೀವು ಕೂಡ ಒಂದಷ್ಟು ಬದಲಾವಣೆ ಕುರಿತಂತೆ ಮಾತನಾಡಿದ್ರಿ ಈ ಹಿಂದೆ. ಹಾಗಾಗಿ ಯುವಕರಿಗೆ ಜಾಸ್ತಿ ಮಣೆ ಹಾಕುವಂತ ಸಾಧ್ಯತೆ ಈ ಎರಡನೇ ಪಟ್ಟಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ? ಬಹುಶಃ ಈ ಒಂದು ಎರಡನೇ ಪಟ್ಟಿಯಲ್ಲಿ ಅಟ್ಲೀಸ್ಟ್ ಒಂದು 60% ಜನ ಯುವಕರು ಇರ್ತಾರೆ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಆದರೆ ಯಾವಾಗಲೂ ಕೂಡ ಒಂದು ಸರ್ಕಾರ ಸರಿಯಾದ ರೀತಿಯಿಂದ ನಡೆಸಬೇಕು ಅಂದರೆ ಒಂದು ಕಾಂಬಿನೇಷನ್ ಆಫ್ ಯೂತ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಬೇಕೇ ಬೇಕು. ವರಿಷ್ಠರು ಅವರ ಒಂದು ಮಾರ್ಗದರ್ಶನ ಎಲ್ಲ ಅವಶ್ಯಕತೆ ಇರ್ತದೆ. ಈ ಒಂದು ಕಾಂಬಿನೇಷನ್ ಬೇಕಾಗ್ತದೆ. ಯುವಕರು ಇರಬೇಕು ಮತ್ತು ಎಕ್ಸ್ಪೀರಿಯನ್ಸ್ಡು ಇರಬೇಕು. ಈ ಒಂದು ಕಾಂಬಿನೇಷನಲ್ಲಿ ನಾವು ನಮ್ಮ ಪಕ್ಷ ಜನರ ಪರವಾಗಿ ಜನರಿಗೋಸ್ಕರ ಮಾಡಬೇಕು ಅಂತ ಎಲ್ಲರೂ ಒಂದು ಉದ್ದೇಶ ಇದೆ. ಓಕೆ ಸರ್, ಇನ್ನು ನಿಮಗೆ ಇಂಥದ್ದೇ ಒಂದು ಖಾತೆ ಸಿಗಬೇಕು ಅನ್ನುವಂಥ ಬೇಡಿಕೆ ಏನಾದರೂ ಇದೆಯಾ? ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದಾರಾ ಅಥವಾ ಸಿಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಬಗ್ಗೆ ಹೇಳೋದಾದ್ರೆ ಸರ್? ಇಲ್ಲ, ಅಬ್ಸಲ್ಯೂಟ್ಲಿ ಈಗ ಖಾತೆ ಬಗ್ಗೆ ಅಂತೂ ಯಾರೂ ಮಾತೇ ಆಡಿಲ್ಲ. ಈಗ ನಮ್ಮ ಪಕ್ಷದಲ್ಲಿ ಯಾರ್ಯಾರಿಗೆ ಆಯ್ಕೆ ಮಾಡಬೇಕು, ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಾವು 137 ಜನ ನಾವು ಗೆದ್ದಿದ್ದೀವಿ. ಬಹುಶಃ 1989 ನಂತರ ಏನು ವೀರೇಂದ್ರ ಪಾಟೀಲ್ ಅವರು ಮುಖ್ಯಮಂತ್ರಿ ಆಗಿದ್ರು, ಅದ ನಂತರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕರ್ನಾಟಕ ರಾಜ್ಯದ ಜನ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಅದು 2023ರಲ್ಲಿ. 137ರಲ್ಲಿ ಈಗಾಗಲೇ 13 ಜನಕ್ಕೆ ಅವ್ರು ಆಯ್ಕೆ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು 11 ಜನ. ಈಗ ಉಳಿದಿದ್ದು ಸುಮಾರು ಒಂದು 20 ಜನರಿಗೆ ಆಯ್ಕೆ ಮಾಡಬೇಕಾಗಿದೆ. ನಮ್ಮ ಪಕ್ಷದಲ್ಲಿ ನಾವು ಶಾಸಕರೆಲ್ಲರೂ ಕೂಡ ಹೇಳಿದ್ದೀವಿ, ನಮ್ಮ ಪಕ್ಷದ ವರಿಷ್ಠರು, ಕಾಂಗ್ರೆಸ್ ಹೈಕಮಾಂಡ್, ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಮತ್ತು KPCC ಅಧ್ಯಕ್ಷರು ಎಲ್ಲ ಯಾವೊಂದು ರೀತಿಯ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ನಾವು ಹೇಳಿದ್ದೀವಿ, ಸ್ಪಷ್ಟವಾಗಿ ಹೇಳಿದ್ದೀವಿ. ಸರ್, ಇನ್ನು ಧರ್ಮಸಿಂಗ್ ಅವರ ಕಾರ್ಯವೈಖರಿ ಬಗ್ಗೆ ಅಪಾರ ಜನ ಎಷ್ಟು ಮೆಚ್ಚುಗೆಯ ಇವತ್ತಿಗೂ ಕೂಡ ಮುಂದಕ್ಕೂ ಕೂಡ ಯಾವಾಗಲೂ ಆ ಮಾತುಗಳಿದ್ದೇ ಇರುತ್ತೆ. ಸೊ ನಿಮ್ಮ ಕಾರ್ಯವೈಖರಿಯ ಬಗ್ಗೆ ಅಷ್ಟೇ ಅಪೇಕ್ಷೆ ಮತ್ತು ಆ ಒಂದು ಸಂತಸದಿಂದ ಜನ ಇರ್ತಾರೆ. ಜೊತೆಗೆ ನಿಮಗೆ ಒಂದು ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿ ಅಪಾರ ಬೆಂಬಲಿಗರು ಕಾದುಕೊಳ್ತಿರ್ತಾರೆ. ಕ್ಷೇತ್ರದ ಜನತೆಯ ಎಕ್ಸ್ಪೆಕ್ಟೇಷನ್ ಏನು ಸರ್? ಹೌದು, ನಮ್ಮ ಕ್ಷೇತ್ರದಿಂದನೂ ಕೂಡ ಸುಮಾರು ಜನ ನಾನು ಯಾರಿಗೂ ಬರಬೇಡಿ ಅಂತಲೂ ಕೂಡ ನಾನು ಹೇಳಿದ್ದೀನಿ. ಆದರೆ ಒಂದು ಅಭಿಮಾನ, ಒಂದು ಪ್ರೀತಿ ಮತ್ತು ಒಂದು ನಂಬಿಕೆ, ವಿಶ್ವಾಸದಿಂದ ಅವ್ರು ಬರ್ತಾರೆ. ನಮ್ಮವರು ಆಗ್ತಾರೆ ಅಂತ ಹೇಳ್ತಾರೆ. ನಾನು ಹೇಳಿದ್ದೀನಿ, ಅವ್ರಿಗೂ ಸುಮಾರು ಬಾರಿ ನಾನು ಹೇಳಿದ್ದೀನಿ, ಇದೆಲ್ಲ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಅವರು ಏನು ತೀರ್ಮಾನ ಮಾಡಿದ್ರು ನಾವು ಬದ್ಧರಾಗಿದ್ದೀವಿ. ಅದನ್ನು ಕೂಡ ಒಂದು ಅಪಾರ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ನಿರೀಕ್ಷೆಯಲ್ಲಿದ್ದಾರೆ. ನಮ್ಮ ತಂದೆಯವರು ಹಿಂದೆ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೌಸಿಂಗ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದರು, ನಂತರ ಹೋಮ್ ಆ್ಯಂಡ್ ಎಕ್ಸೈಸ್ ಮಿನಿಸ್ಟರ್ ಆಗಿದ್ದರು, ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಆಗಿದ್ದರು, ರೆವಿನ್ಯೂ ಮಿನಿಸ್ಟರ್ ಆಗಿದ್ದರು, PWD ಮಿನಿಸ್ಟರ್ ಆಗಿದ್ದರು, ಮತ್ತು ವಿವಿಧ ಫೈನಲಿ ನಾವು ಕೊನೆಯದಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಒಂದು ಅವಕಾಶವೂ ಕೂಡ ನಮ್ಮ ಪಕ್ಷದ ವರಿಷ್ಠರು ಮತ್ತು ಕರ್ನಾಟಕ ರಾಜ್ಯದ ಜನತೆಯನ್ನು ಅವ್ರಿಗೆ ನೀಡಿದ್ದಾರೆ. ಆ ಒಂದು ಕಾರಣದಿಂದ ನಮ್ಮ ಜನರಲ್ಲಿ ಹೆಚ್ಚಿನ ಒಂದು ನಿರೀಕ್ಷೆ ಇದೆ. ಅವರು ನಮ್ಮ ಕ್ಷೇತ್ರಕ್ಕೆ ಒಂದು ಅವಕಾಶ ಸಿಕ್ಕಿ ಸುಮಾರು 20 ವರ್ಷ ಆಗಿದೆ. 2006ರಲ್ಲಿ ಮುಖ್ಯಮಂತ್ರಿ ಸ್ಥಾನ ಏನು ಜೇವರ್ಗಿಗೆ ಅವರು ಆಶೀರ್ವಾದವನ್ನು ಮಾಡಿದ್ರು. ಅದ ನಂತರ ಇವಾಗ ನಾವು 2026ರಲ್ಲಿ ಇದ್ದೀವಿ. ಒಂದು ನಮ್ಮ ಕ್ಷೇತ್ರಕ್ಕೆ ಒಂದು ಸಚಿವ ಸ್ಥಾನ
ಸಿಗ್ತದಂತ ಎಲ್ಲರೂ ಒಂದು ನಿರೀಕ್ಷೆ ಇದೆ, ನಂದು ಒಂದು ನಿರೀಕ್ಷೆ ಇದೆ. ಎಸ್ ಸರ್, ನೀವೇ ಹೇಳ್ದಂತೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನ ಅಪೇಕ್ಷೆ ಇಟ್ಕೊಂಡಿದ್ದಾರೆ, ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಸೋಮವಾರ ನಿಮ್ಮ ಕಡೆಯಿಂದ ಅಥವಾ ಹೈಕಮಾಂಡ್ ಕಡೆಯಿಂದ ಒಂದು ಗುಡ್ ನ್ಯೂಸ್ ಸಿಗ್ಬೋದಾ? ಕ್ಷೇತ್ರದ ಜನತೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಅಲ್ಲ, ಒಂದು ನಮಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ಒಂದು ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಓಕೆ ಸರ್, ಓಕೆ. ಹಾಗಾದ್ರೆ ಈಗ ಸದ್ಯಕ್ಕೆ ಇನ್ನು ಕಾವೇರಿ ವಿಚಾರದಲ್ಲಿ ಮಾತನಾಡುವಂದಾದ್ರೆ ಏನೆಲ್ಲ ನಡೀತಾ ಇದೆ ರಾಜ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಅದರಲ್ಲೂ ಕೂಡ ಈಗ ನಾಳೆ ಸರ್ವಪಕ್ಷ ಸಭೆಯನ್ನ ಕರೆಯಲಾಗಿದೆ. ಏನೆಲ್ಲ ತಯಾರಿಗಳು ನಡೀತಾ ಇದೆ, ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಮೀಟಿಂಗ್ ಅಲ್ಲಿ ಮಾತುಕತೆಗಳು ನಡೆಯುತ್ತೆ ಸರ್? ಈಗ ನೀವು ನೋಡ್ತಾ ಇದ್ದೀರಿ, ಇವಾಗ ಪರಿಸ್ಥಿತಿ ಸದ್ಯದ್ದು ನೀರಿನ ಪರಿಸ್ಥಿತಿ ಒಂದು ಬರ ಇದೆ ನಮ್ಮ ರಾಜ್ಯದಲ್ಲಿ. ಇಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿ ಏನಿದೆ ಅಂದರೆ, ನಮ್ಮ ಸ್ಟೋರೇಜಲ್ಲಿ ಜಲಾಶಯಲ್ಲಿ ಎಲ್ಲ ನಾವು ನೋಡಿದ್ರೆ ಸುಮಾರು 17 TMC ನೀರಿದೆ. ಅದರಲ್ಲಿ 5 TMC ಅಂತೂ ಡೆಡ್ ಸ್ಟೋರೇಜ್ ಇದೆ. ಉಳಿದಿದ್ದು 12 TMC. 12 TMCಯಲ್ಲಿ ಇವಾಗ ನಮಗೆ ಕೋರ್ಟಿಂದ ಏನು ಒಂದು ವರ್ಡಿಕ್ಟ್ ಬಂದಿದೆ, ಒಂದು ತೀರ್ಮಾನ ಬಂದಿದೆ ಅಂದರೆ 3,500 ಕ್ಯೂಸೆಕ್ಸ್ ಪ್ರತಿದಿನ ಮುಂದೆ ಇರ್ತಕ್ಕಂಥ ಒಂದು 15 ದಿವಸ ಬಿಡಬೇಕು ಅಂತ ಹೇಳಿದ್ದಾರೆ. ಅದರಿಂದ ಸುಮಾರು 4 TMC ಹೋಗ್ತದೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಯವರು ದೆಹಲಿಯಲ್ಲಿ ಇದ್ದಾಗಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಹೈಕೋರ್ಟ್ಗೆ ಒಂದು ಅಪೀಲನ್ನು ಹಾಕಿದ್ದೀವಿ, ನಂತರ ಸುಪ್ರೀಂ ಕೋರ್ಟ್ಗೂ ಒಂದು ಅಪೀಲ್ ಹಾಕ್ತೀವಿ. ಈ ಒಂದು ಪರಿಸ್ಥಿತಿ ಈಗಂತಲ್ಲ, ನಾವು ಮೊದಲಿಂದನೂ ಕೂಡ ನಾವು ನೋಡ್ತಾ ಬಂದಿದ್ದೀವಿ. ಯಾವೊಂದು ರೀತಿಯಿಂದ ಬಹುಶಃ ನಿನ್ನೆ ಒಂದು ಸ್ವಲ್ಪ ರೀತಿಯಿಂದ ಮಳೆ ಆಗಿ ಸುಮಾರು ಒಂದು 5,685 ಕ್ಯೂಸೆಕ್ಸ್ ಹೆಚ್ಚಿನ ನೀರು ಬಂದಿದೆ. ಮತ್ತು ಇನ್ನೂ ಒಂದು 10,000 ಕ್ಯೂಸೆಕ್ಸ್ ನೀರು ಬಂದಿದೆ ಅಂತ ನಂಗೆ ಮಾಹಿತಿ ಬಂದಿದೆ. ಈ ಎಲ್ಲವನ್ನು ಗಮನದಲ್ಲೂ ಇಟ್ಕೊಂಡು ಮಾನ್ಯ ಮುಖ್ಯಮಂತ್ರಿ ಅವರು ಕೂಡ ಒಂದು ಆಲ್ ಪಾರ್ಟಿ ಡೆಲಿಗೇಷನ್ ಬೇಕು. ಮತ್ತು ಇವತ್ತು ದೇಶದ ಪ್ರಧಾನಮಂತ್ರಿ ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಈಗಾಗಲೇ ಬಂದಿರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಅವ್ರು ಬಂದ್ರೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇವಾಗ ಕೇಂದ್ರ ಸರ್ಕಾರದಿಂದ ಏನೇನು ಅನ್ಯಾಯ ಆಗ್ತಾ ಇದೆ, ಒಂದು ಮಲತಾಯಿ ಧೋರಣೆ ನಮ್ಮ ರಾಜ್ಯಕ್ಕೆ ಸಿಗ್ತಾ ಇದೆ. ಕಳೆದ ಒಂದು 3 ವರ್ಷದಲ್ಲೂ ಕೂಡ ತಾವು ತೆಗೆದು ನೋಡಿದ್ರೆ ಕನಿಷ್ಠ ಸುಮಾರು ನಮ್ಮ ಬೇರೆ ಬೇರೆ ಯೋಜನೆಗಳಿಗೆ ಸುಮಾರು 1,00,000 ಕೋಟಿ ಅನುದಾನ ನಮ್ಗೇನು ಬರಬೇಕಾಗಿತ್ತು, ಅದು ನಮ್ಮ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗ್ತಾ ಇದೆ. ಸರ್, ನೀವು ಹೇಳ್ತಾ ಇದ್ದೀರಿ ಕೇಂದ್ರದ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇದ್ದೀರಾ, ಸರಿ. ಆದರೆ ರಾಜ್ಯದ ಜನತೆ ಡೈರೆಕ್ಟ್ ಆಗಿ ಕಾಂಗ್ರೆಸ್ ಶಾಸಕರ ಬಗ್ಗೆನೇ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ನಾವು ರೈತರು ಬಾಯ್ ಬಡ್ಕೊಳ್ತಾ ಇದೀವಿ, ಹರಿಯೋ ನೀರನ್ನು ಬಿಟ್ಟುಬಿಡೋಣ ಅಂತ ಒಂದು ಕಡೆ CWME ಆದೇಶ ಕೊಡುತ್ತೆ. ಆದರೆ ಕಾಂಗ್ರೆಸ್ನ ಶಾಸಕರು ಮಾತ್ರ ತಮಗೆ ಸಂಪುಟದಲ್ಲಿ ಅವಕಾಶ ಬೇಕು ಅಂತ ಹೋಗಿ ದೆಹಲಿಯಲ್ಲಿ ಕೂತ್ಕೊಂಡಿದ್ದಾರೆ, ಹೋಗಿ ರಾಹುಲ್ ಗಾಂಧಿ ಮನೆ ಮುಂದೆ ಕೂತ್ಕೊಂಡಿರ್ತಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಜನ ಅಸಮಾಧಾನಗೊಂಡಿದ್ದಾರೆ. ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇಲ್ಲ, ಆ ಥರ ಇಲ್ಲ. ನಮ್ಮ ಅಲ್ಲಿ ಇರ್ತಕ್ಕಂಥ ಕೆಲವರು ಶಾಸಕರು 15-20 ಶಾಸಕರು ಒಂದು ಒತ್ತಡದಿಂದ ಹೋಗಿರ್ಬಹುದು. ಆದ್ರೆ ಬಹಳಷ್ಟು ಜನ ತಮ್ಮ ಕ್ಷೇತ್ರದಲ್ಲಿದ್ದಾರೆ, ಇದಕ್ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ.